ನಿಮ್ಮಲ್ಲಿ ಏನು ಕಲೆಕ್ಷನ್ಸ್ ಇದೆ? ಮುಹೂರ್ತಕ್ಕೆ ಅಂದರೆ ನೋಡಿ ನಮ್ಮ ಇದರಲ್ಲಿ ಕೆಲವರು ಹಾಫ್ ವೈಟು ಮತ್ತು ಮೆರೂನ್ ತೊಗೊಳ್ತಾರೆ. ಹಾಫ್ ವೈಟ್ ಮತ್ತು ಮೆರೂನು ಇಲ್ಲಾಂದರೆ ಈ ಥರ ಮಸ್ಟರ್ಡ್ ಮತ್ತು ಮೆರೂನ್ ತೊಗೊಳ್ತಾರೆ. ಇದು ನಮ್ಮ ಕಾಂಜೀವರಂ ಸ್ಯಾರಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಒಂದು ಏನು ಲಾಸ್ಟಲ್ಲಿ ಇದೇನು ಕಾಂಟ್ರಾಸ್ಟ್ ನೀವು ನೋಡ್ತಾ ಇದ್ದೀರಾ, ಇದು ಕಾಂಟ್ರಾಸ್ಟು ಕೈಯಲ್ಲೇ ತಿರುಗಿಸಿ ಮಾಡಿರೋದು ಕಾಂಟ್ರಾಸ್ಟ್. ಇದು ಹ್ಯಾಂಡ್ಲೂಮ್ದು ಅಂದರೆ ಈ ಸ್ಯಾರಿ ಈ ಕಡೆ ಒಂದು ಏನು ಬರುತ್ತೆ, ಈ ಕಡೆ ಇದಕ್ಕೆ ಅಂತಾನೆ ಒಂದು ಸಪ್ರೇಟಾಗಿ ಒಬ್ರು ಕೂತಿರ್ತಾರೆ. ಸೊ ವೀವ್ ಬಂದಾಗ ಮತ್ತೆ ಈ ವೀವ್ ಯಾವ ತರ ಮಗ್ಗದಲ್ಲಿ ಹೋಗುತ್ತೆ ಅದೇ ರೀತಿ ಅವ್ರು ತಿರುಗಿಸ್ಬೇಕು. ಸೊ ಇದು ಈಗ ಬರ್ತಾ ಇರೋದು ಕಡಿಮೆ, ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಒಂದು ಚೈಲ್ಡ್ ಲೇಬರ್ ಏನಿದೆ ಅದರಿಂದ ಈ ಸ್ಯಾರೀಸ್ ಎಲ್ಲ ಸ್ವಲ್ಪ ಈ ತರ ಹ್ಯಾಂಡ್ ವರ್ಕ್ ಸ್ಯಾರಿಗಳೆಲ್ಲ ಸ್ವಲ್ಪ ಕಡಿಮೆ ಆಗೋಗಿದೆ. ನಿಮ್ಗೆ ಏನಂದ್ರೆ ಇದು ಲೇಬರ್ ಕಾಸ್ಟೇ ಜಾಸ್ತಿ ಬರುತ್ತೆ ಈ ಸ್ಯಾರಿಲಿ. ಇದೆಲ್ಲ ಮುಹೂರ್ತಕ್ಕೆ ತಗೊಳ್ಳೋಂಥ ಸೀರೆಗಳು. ಇದರಲ್ಲಿ ಗ್ರ್ಯಾಂಡು ಬರುತ್ತೆ, ಬಟ್ ನಾನು ನಿಮ್ಗೆ ಒಂದು ವೆರೈಟಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ಏನೋ ಕೆಲವರು ಗ್ರ್ಯಾಂಡ್ ಅಂದ್ರೆ ಮುಹೂರ್ತಕ್ಕೆ ಗ್ರ್ಯಾಂಡ್ ಅಂತ ಹೇಳಿದ್ರೆ ನೋಡಿ, ಅದರಲ್ಲೇ ಹಾಫ್ ವೈಟ್ ಮೆರೂನಲ್ಲೇ ಇದು ತುಂಬಾ ಗ್ರ್ಯಾಂಡ್ ಬರುತ್ತೆ. ಇದನ್ನ ತಗೊಳ್ಳೋರು ಇದ್ದಾರೆ. ಅವರವರ ಒಂದು ಬಜೆಟ್ ಮೇಲೆ, ಅವರವರ ಒಂದು ರಿಕ್ವೈರ್ಮೆಂಟು, ಟೇಸ್ಟು, ಅದ್ರ ಮೇಲೆ ನಾವು ಕೊಡ್ತೀವಿ ಕಸ್ಟಮರ್ಸ್. ಇದು ಕೂಡ ಹ್ಯಾಂಡ್ ವರ್ಕೇನಾ? ಇದು ಹ್ಯಾಂಡ್ಲೂಮ್. ಇದು ಹ್ಯಾಂಡ್ಲೂಮೇ. ಸೊ ಏನು ಇದು ಬಟ್ಟೆಯ ಒಂದು ಸ್ಪೆಷಾಲಿಟಿ ಏನು ಅಂದರೆ ಡಬಲ್ ಕಲರ್ ಕಾಣಿಸುತ್ತೆ ಒಂದು? ಅಲ್ಲ, ಇದು ನಿಮ್ಗೆ ಏನಂದ್ರೆ ಇದರಲ್ಲಿ ಜರಿ, ಒಂದು ವೆಫ್ಟ್ ಜರಿ ಮತ್ತೆ ಇನ್ನೊಂದು ರೇಷ್ಮೆ ಬಂದಿರೋದ್ರಿಂದ ಸೊ ಇದು ನಿಮಗೆ ಜರಿನೂ ಹೈಲೈಟ್ ಆಗುತ್ತೆ. ಕೆಳಗಡೆ ನಾವು ಯಾವ ಕಲರ್ ನೇದಿರ್ತೀವಿ ಆ ಕಲರ್ ವೈಟ್ ಇದೆ ನೋಡಿ, ಇದರಲ್ಲಿ ಹಾಫ್ ವೈಟ್ ಇದೆ, ಅದನ್ನು ಕಾಣಿಸುತ್ತೆ ನಿಮಗೆ. ಎರಡೂ ಕಾಣಿಸೋದ್ರಿಂದ ನಿಮಗೆ ರಿಚ್ನೆಸ್ ಜಾಸ್ತಿ ಇರುತ್ತೆ ಅಷ್ಟೇ. ರಿಸೆಪ್ಷನ್ ಅಂತ ನಾನು ನಿಮ್ಗೆ ಒಂದು ಗ್ರ್ಯಾಂಡ್ ಸ್ಯಾರಿ ತೋರಿಸ್ತೆ, ಅಷ್ಟೊಂದು ಗ್ರ್ಯಾಂಡ್ ಬೇಡ, ನಮಗೆ ಒಳ್ಳೆ ಕಾಸ್ಟ್ಲಿ ರೇಂಜಲ್ಲಿ ರಿಚ್ ಲುಕ್ ಇರೋದು ಬೇಕು ಅಂತ ಕೇಳೋರಿಗೆ ನಾವು ಇದು ಕೊಡ್ತೀವಿ. ಇದೆಲ್ಲ ಬ್ರೊಕೇಡ್, ಇದು ಎಲ್ಲ ಹ್ಯಾಂಡ್ಲೂಮ್ದೇನೆ. ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಇದು ಕೂಡ ಒಂದು. ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಇದು ಕೂಡ ಒಂದು. ಮತ್ತೆ ಇದು ಏನಂದ್ರೆ ನಿಮಗೆ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಯೂಶಲಿ ಏನಂದ್ರೆ ಡಾರ್ಕ್ ಕಲರ್ಸ್ ಚೂಸ್ ಮಾಡ್ತಾರೆ. ಗ್ರೀನ್ ಇರ್ಬೋದು, ಮೆರೂನ್ ಜಾಸ್ತಿ, ಬಟ್ ಅದರಲ್ಲಿ ಗ್ರೀನ್ ತಗೊಳ್ಳೋರು ಇದ್ದಾರೆ. ಬಟ್ ಬ್ರೈಟ್ ಕಲರ್ಸ್ ಇರಬೇಕು ಅವ್ರಿಗೆ, ಫೋಟೋಗೆಲ್ಲ ಚೆನ್ನಾಗಿ ಬರಬೇಕು ಆ ತರ ಇರೋದ್ರಿಂದ ಈ ಕಲರ್ಸ್ಗಳು ಈ ತರ ಡಿಸೈನ್ಸ್ ಕಲರ್ ಆದ್ರೂ ಕಾಂಬಿನೇಷನ್ಸ್ ಮೇಲೆ ಕೂಡ ಕಾಂಬಿನೇಷನ್ ಮೇಲೆ ಸಾರಿ ಎರಡು ಕಾಂಬಿನೇಷನ್ ಚೆನ್ನಾಗಿದೆ, ತುಂಬಾನೇ ರೇರ್ ಕಾಂಬಿನೇಷನ್. ಸೊ ಅದರಲ್ಲೇ ಇನ್ನೊಂದು ಕಲರ್ಸು, ಬಟ್ ಇದರಲ್ಲಿ ಏನಂದ್ರೆ ಅದ್ರಲ್ಲಿ ಜರಿ ಜಾಸ್ತಿ ಇದೆ. ಇದರಲ್ಲಿ ಜರಿ ಮತ್ತೆ ರೇಷ್ಮೆ ಎರಡು ಮಿಕ್ಸ್ ಆಗಿ ನಿಮಗೆ ವರ್ಕ್ ಕಾಣಿಸುತ್ತೆ ನೋಡಿ. ಬಟ್ ತುಂಬಾ ಗ್ರ್ಯಾಂಡ್ ಬೇಡ, ಸೋಬರ್ ಆಗಿರಬೇಕು, ರಿಚ್ ಆಗಿರಬೇಕು ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ. ಟ್ರೆಂಡ್ ಅಂದ್ರೆ ಈಗ ಟ್ರೆಂಡ್ ಇದೆಯಾ ಇದು ಓಡುತ್ತಾ? ಹೌದೌದು, ಇದು ಈಗಿನ ಟ್ರೆಂಡ್ ಈಗ ಇದೇ ಓಡ್ತಾ ಇರೋದು. ಎಂಬೋಸ್ ಅಂತ ಹೇಳ್ತೀವಿ, ಸಾಮುದ್ರಿಕ ಪಟ್ಟು ಅಂತ ಹೇಳ್ತಾರೆ. ಈಗಿನ ಟ್ರೆಂಡ್ ಇದು ಓಡ್ತಾ ಇದೆ ಇವಾಗ. ಓಕೆ, ತುಂಬಾ ಸಿಂಪಲ್ ಆಗಿರುವಂತದ್ದು. ರಾ ಸಿಲ್ಕ್ ಅಲ್ಲಿ ಆರಿ ವರ್ಕ್ ಅಂತ ಬರುತ್ತೆ. ಇದೇನು ಆರಿ ವರ್ಕ್ ಅನ್ನೋದೇನಿದೆ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಇದೆಲ್ಲ ಮೆಷಿನ್ ಅಲ್ಲಿ ಕೆಲಸ ಮಾಡಿರೋದಂತ, ಬಟ್ ಆದ್ರೆ ಇದು ಎಲ್ಲ ಹ್ಯಾಂಡ್ ವರ್ಕೆ. ಆರಿ ವರ್ಕ್ ಅನ್ನೋದೇನಿದೆ ಎಂಬ್ರಾಯ್ಡ್ರಿ ಟೈಪೇ ಕಾಣಿಸ್ಬೋದು, ಬಟ್ ಆದ್ರೆ ಇದು ಕೈಯಲ್ಲೇನೆ ಮಾಡಿರ್ತಕ್ಕಂಥ ಒಂದು ವರ್ಕು. ಇದೂ ಅಷ್ಟೇ ಜಾಸ್ತಿ ನಮಗೆ ಕಲ್ಕತ್ತಾ ಈ ಜಾಗದಲ್ಲಿಂದ ಈ ವರ್ಕ್ ಎಲ್ಲ ಆಗಿ ಬರೋದು. ಬಟ್ಟೆ ಮ್ಯಾನುಫ್ಯಾಕ್ಚರಿಂಗು ಬೆಂಗಳೂರದೇ ಮೋಸ್ಟ್ಲಿ 80% ಬೆಂಗಳೂರು ಬಟ್ಟೆನೇ ಇರುತ್ತೆ. ಅವ್ರು ಗ್ರೇ ಬರುತ್ತೆ ಬಟ್ಟೆ. ಕಲರ್ಸ್ ಇದಾವೆ ನಿಮ್ಮಲ್ಲಿ? ಇದರಲ್ಲೂ ಕಲರ್ಸು ಬೇರೆ ಬೇರೆ ಡಿಸೈನ್ಸು. ಇದರಲ್ಲಿ ಆರಿ ವರ್ಕ್ ಇದೆ, ಕಾತಾ ವರ್ಕ್ ಇದೆ ನೋಡಿ. ಇದೇ ಸೀರೆಯಲ್ಲಿ ನಿಮಗೆ ರಾ ಸಿಲ್ಕಲ್ಲಿ ಇದೇ ಸೀರೆ ವಿತೌಟ್ ವರ್ಕ್. ಇದು ಬರೀ ಪ್ರಿಂಟೆಡ್ ವರ್ಕ್ ಬೇಡ, ಸಿಂಪಲ್ ಆಗಬೇಕು ಅಂತ ಏನು ಜನ ಕೇಳ್ತಾರೆ. ಈಗ ಡೈಲಿ ಆಫೀಸ್ ವೇರ್ಗೆ ಇರ್ಬೋದು, ಮತ್ತೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ಬೋದು, ಅದಕ್ಕೆಲ್ಲ ಇದು ಮನೆ ಸಮಾರಂಭ ಅಂದರೆ ಗ್ರ್ಯಾಂಡ್ ಆಗಿರೋದು ಉಟ್ಕೊಳ್ತಾರೆ. ಬಟ್ ಬೇರೆ ಎಲ್ಲೇ ಹೋಗ್ಬೇಕಂದ್ರೆ ಸ್ವಲ್ಪ ಸಿಂಪಲೇ ಇರಲಿ ಅಂದರೆ ಈ ಥರದ್ದೆಲ್ಲ ನೀವು ಉಟ್ಕೊಳ್ಬೋದು. ಫ್ಯಾನ್ಸಿನೂ ಆಗುತ್ತೆ, ಫ್ಯಾನ್ಸಿನೂ ಆಗುತ್ತೆ, ಡಿಸೈನ್ ರೇಷ್ಮೆ ಸೀರೆನೂ ಆಗುತ್ತೆ ಅನ್ಸುತ್ತೆ. ಕರೆಕ್ಟ್. ಇದು ಮೆಟೀರಿಯಲ್ ಹೆಸರೇನು? ಏನು? ರಾ ಸಿಲ್ಕ್. ಓಕೆ, ರಾ ಸಿಲ್ಕ್ ಪ್ರಿಂಟೆಡ್. ಇದರಲ್ಲಿ ವೆರೈಟೀಸ್ ಇದೆ? ಇದರಲ್ಲೂ ತುಂಬ ವೆರೈಟೀಸ್ ಇದೆ ನೋಡಿ. ಅದರಲ್ಲೇ ಇದು ಇನ್ನೊಂದು ಕಲರ್, ಇನ್ನೊಂದು ಡಿಸೈನು. ರಾ ಸಿಲ್ಕಲ್ಲಿ ಇನ್ನೊಂದು ಡಿಸೈನು, ಇನ್ನೊಂದು ಕಲರ್ ಬರುತ್ತೆ ನಿಮಗೆ. ಸೇಮ್ ಪ್ರಿಂಟ್ ಬೇರೆ ಚೇಂಜಸ್ ಇರುತ್ತೆ. ಅದು ಬಿಟ್ಟರೆ ಇದು ನಾವು ಉಪಾಡ ಸಿಲ್ಕ್ ಅಂತ ಹೇಳ್ತೀವಿ. ಉಪಾಡ ಸಿಲ್ಕ್ ಅಂದರೆ ಇದು ಸಾಫ್ಟ್ ಬಟ್ಟೆ ಕೇಳೋರಿಗೆ. ಈಗ ನಮ್ಮ ಕಾಂಜೀವರಂ ಯೂಶಲಿ ಸ್ವಲ್ಪ ರಫ್ ಇರುತ್ತೆ ಬಟ್ಟೆ, ಮತ್ತು ವೆಯ್ಟ್ ಇರುತ್ತೆ, ಲೈಟ್ ವೆಯ್ಟ್ ಬೇಕು ನಮಗೆ, ರಿಚ್ನೆಸ್ ಇರಬೇಕು, ಸ್ವಲ್ಪ ಫ್ಯಾನ್ಸಿ ಆಗಿರಬೇಕು, ಟ್ರೆಂಡಿ ಆಗಿರಬೇಕು, ಆ ಥರ ಕೇಳೋರಿಗೆ ಅಂತಲೇ ಇದು ಈಗ ಇದಿದೆ. ಯೂಶಲಿ ಸ್ವಲ್ಪ ದಪ್ಪ ಇರೋರು ಅವರೆಲ್ಲ ತುಂಬ ದಪ್ಪ ಕಾಣಿಸ್ಬಾರ್ದು ಅಂದರೆ ನೋಡಿ ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಇದು ಬಟ್ಟೆ ಸಾಫ್ಟ್, ಲೈಟ್ ವೇಟ್ ಆಗಿರುತ್ತೆ, ಲೈಟ್ ವೇಟ್ ಆಗಿ ಕೂಡ ಕಾಣ್ತಾರೆ ಅಂತನಾ? ಓಕೆ. ಕಲರ್ಸ್ ಎಲ್ಲ ನಿಮಗೆ ಸೋಬರ್ ಕಲರ್ಸ್ ಜಾಸ್ತಿ ಬರುತ್ತೆ. ಹ್ಯಾಂಡ್ಲೂಮ್ ಕಾಟನ್. ಇದರಲ್ಲೂ ಅಷ್ಟೇ ಈ ಒಂದು ಏನಿದೆ ಈಗ ಪವರ್ಲೂಮಲ್ಲೂ ಏನು ಡಿಫರೆನ್ಸ್ ಅಂತೀರಾ ಕಾಟನ್ಗೂ ಈಗ ಹ್ಯಾಂಡ್ಲೂಮ್? 100% ಹ್ಯಾಂಡ್ ಓವನ್, ಮತ್ತೆ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಕಾಟನ್ ಪ್ಯೂರಿಟಿ ತುಂಬಾ ಚೆನ್ನಾಗಿದೆ. 100% ಕಾಟನ್ ಬರುತ್ತೆ ಇದು. ಇದು ಕಲರ್ ಕ್ಲಾತ್ ಎಲ್ಲ ಗ್ಯಾರಂಟಿ ಅಂತೀರಾ? 100%.
ಕೈಯಲ್ಲೇ ಡೈ ಮಾಡಿರ್ತಾರೆ. ಇದೆಲ್ಲ ಮಿಷಿನ್ ಡೈಯಿಂಗ್ ಏನಿಲ್ಲ. ಡೈಯಿಂಗ್ ಏನೇನು ಮಾಡಿರ್ತಾರೆ, ಇದನ್ನು ಕಾಟನ್ ಯಾರ್ನ ಕೈಯಲ್ಲೇ ಡೈ ಮಾಡಿ ಮತ್ತು ಎಲ್ಲ ಹ್ಯಾಂಡ್ ಓವನ್ನು. ನಮಗೆ ಇದು ಸಮ್ಮರ್ ಸೀಸನಲ್ಲಿ ಚೆನ್ನಾಗಿ ಹೋಗುತ್ತೆ ಕಾಟನ್ಸ್. ಏನಂದರೆ ಒಂದು ಹಾಕೊಂಡ್ರೆ ಒಂದು ಸ್ವಲ್ಪ ಕೂಲ್ ಆಗಿರುತ್ತೆ, ಶೆಕೆ ಆಗೋದಿಲ್ಲ, ಸ್ಕಿನ್ ಫ್ರೆಂಡ್ಲಿ. ಸ್ಕ್ರೀನ್ ಫ್ರೆಂಡ್ಲಿ. ರೇಷ್ಮೆ ಥರನೇ ಇದು ನೋಡಿ. ಅದರಲ್ಲೇ ಸ್ವಲ್ಪ ಬ್ರೈಟ್ ಕಲರ್ಸ್ ಬೇಕು ಅಂತ ಕೇಳಿದ್ರೆ ಇದು ಲೈಟು ಆಗುತ್ತೆ, ಇದು ಬ್ರೈಟು ಆಗುತ್ತೆ, ಎರಡೂ ಆಗುತ್ತೆ. ಇದೆಲ್ಲ ಹ್ಯಾಂಡ್ ಓವನ್, ಟೋಟಲ್ ಎಲ್ಲ ಕೈಯಲ್ಲೇ ಮಾಡಿರ್ತಕ್ಕಂಥ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಮಾರು ಸಾಕಷ್ಟು ವೆರೈಟಿ ಇದೆ ನಿಮ್ಮಲ್ಲಿ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಇನ್ನೂ ಸೀರೆಗಳು ಅಂದಾಗ ಅಲ್ಲಿ ವೆರೈಟಿ ತುಂಬಾ ಇದ್ದೇ ಇರುತ್ತೆ. ಅದೆಲ್ಲ ಏನಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.